ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ದಸರಾ ಹಬ್ಬಕ್ಕೆ ಅಮೃತದಂತಹ ಪಾಯಸನ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನಾವು ಬೆಳಗ್ಗೆ ತಿಂಡಿಗೆ ಮಾಡ್ತೀವಲ್ಲ, ಅದೇ ಅವಲಕ್ಕಿನೇ ತಗೊಂಡಿದ್ದೀನಿ. ನೋಡಿ, ಅದನ್ನು ಒಂದು 3 ಬಾರಿ ಚೆನ್ನಾಗಿ ತೊಳ್ಕೊತೀನಿ. ಡಸ್ಟ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ತಿಕ್ಕಿ ನಾನು ನೀಟಾಗಿ ತೊಳ್ಕೊತೀನಿ. ನೋಡಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು ಅಮೃತದಂಥ ಪಾಯಸ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಅಷ್ಟು ರುಚಿಯಾಗಿ ಈ ಪಾಯಸ ನಮಗೆ ರೆಡಿ ಆಗುತ್ತೆ. ನೋಡಿ, ಇದರಲ್ಲಿ ನೀರೇನು ಹಾಕೋದು ಬೇಡ, ತೊಳೆದಿರೋ ನೀರಲ್ಲೇ ನೆನೆಯುತ್ತೆ ಅವಲಕ್ಕಿ. ಚೆನ್ನಾಗಿ ಅವಲಕ್ಕಿ ನೆನೀಲಿ, ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ನಾನು ಸೇರಿಸ್ಕೊಂಡು ಚೆನ್ನಾಗಿ ಕೆಂಪಗೆ ಆಗೋ ಥರ ಹುರ್ಕೊತೀನಿ ಫ್ರೆಂಡ್ಸ್. ಹೆಸರು ಬೇಳೆನ ಹುರಿದು ನಾವು ಪಾಯಸ ಮಾಡೋದ್ರಿಂದ ತುಂಬ ರುಚಿಯಾಗಿ ನಮಗೆ ಪಾಯಸ ರೆಡಿಯಾಗುತ್ತೆ. ನೋಡಿ, ಕೆಂಪಗೆ ಆಗೋ ಥರ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇಷ್ಟು ಕೆಂಪಗಾದರೆ ಸಾಕು. ನೋಡಿ, ಈ ಥರ ಹುರ್ಕೋಬೇಕಾಗುತ್ತೆ. ಇಲ್ಲ ನಿಮಗೆ ಜಾಸ್ತಿ ಆಗುತ್ತೆ ಕೆಂಪಗೆ ಅಂದರೆ ಸ್ವಲ್ಪ ಕಡಿಮೆ ಕೂಡ ನೀವು ಹುರ್ಕೋಬೋದು. ನೋಡಿ, ನಾನು ಯಾವ ಕಪ್ಪಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ಕುಕ್ಕರ್ಗೆ ನಾನು ಒಂದು 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅಳತೆ ಪ್ರಮಾಣ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಕಪ್ಪು ಹೆಸರು ಬೇಳೆಗೆ 3 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಹುರಿದಿಟ್ಟಿರೋ ಹೆಸರು ಬೇಳೆ ಕೂಡ ಸೇರಿಸ್ಕೊತೀನಿ ಫ್ರೆಂಡ್ಸ್. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ನ ಕೂಗಿಸ್ಕೊತೀನಿ. 3 ವಿಸಿಲ್ಗೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿರುತ್ತೆ ನಮಗೆ. ನೋಡಿ, ಅಲ್ಲಿವರೆಗೂ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಬೆಲ್ಲನ ಕರಗಿಸ್ಕೊತೀನಿ. ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ, ಬರೀ ನಾವು ಬೆಲ್ಲನ ಕರಗಿಸ್ಕೊತೀವಿ ಮಾತ್ರನೇ. ನೋಡಿ, ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊತೀವಿ. ಕಸ ಕಡ್ಡಿ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಸೋಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಬೆಲ್ಲದ ನೀರನ್ನು ಕರಗಿಸ್ಕೊಂಡಿದ್ದೀನಿ. ನೋಡಿ, ಒಂದು 1/4 ಕಪ್ ಅಷ್ಟೇ ನೀರು ಹಾಕಿ ಸಾಕು. ನೋಡಿ, ಚೆನ್ನಾಗಿ ಬೆಲ್ಲ ಕೂಡ ಕರಗಿದೆ. ಇವಾಗ ಕುಕ್ಕರು ವಿಸಿಲ್ ಹೋಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಓಪನ್ ಮಾಡಿದ್ದೀನಿ ನಾನು. ಚೆನ್ನಾಗಿ ಬೇಳೆ ಕೂಡ ಬೆಂದಿದೆ. ನೋಡಿ, ಹಿಟ್ಟು ಥರ ಬೆಂದಿದೆ ಅಲ್ವಾ ಬೇಳೆ. ಈ ಥರ ನಮಗೆ ಚೆನ್ನಾಗಿ ಬೇಳೆ ಬೆಂದಿರಬೇಕು. ಇದೇ ಕುಕ್ಕರ್ಗೆ ನಾನು ಬೆಲ್ಲದ ನೀರನ್ನ ಸೋಸ್ಕೊತೀನಿ ಫ್ರೆಂಡ್ಸ್. ನೋಡಿ, 3 ಕಪ್ಪು ನೀರು, ಅರ್ಧ ಕಪ್ ಹೆಸರು ಬೇಳೆ, ಅರ್ಧ ಕಪ್ ಅವಲಕ್ಕಿ, ಹಾಗೆ 1 ಕಪ್ಪು ಬೆಲ್ಲ, 1/4 ಕಪ್ ಬೆಲ್ಲಕ್ಕೆ ನೀರು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಮನೆಯಲ್ಲೇ ಇರೋ ಸಾಮಗ್ರಿಗಳಲ್ಲಿ ಯಾವ ಥರ ಸಿಂಪಲ್ಲಾಗಿ ನಾವು ಪಾಯಸ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಬೆಲ್ಲದ ನೀರನ್ನ ಕುಕ್ಕರ್ಗೆ ಸೇರಿಸಿದ್ದೀನಿ. ಮತ್ತು ಅದೇ ಪಾತ್ರೆಗೆ ನಾನು ತೊಳೆದು ಇಟ್ಕೊಂಡಿದ್ದೀನಿ. ತಿರ್ಗಿ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಕರಗಬೇಕು. ನೋಡಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ತುಪ್ಪ ಹಾಕೋಬೋದು. ನಾನು ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಟೋಟಲಾಗಿ ಹೇಳಬೇಕಂದ್ರೆ ಒಂದು 1/4 ಕಪ್ ಅಷ್ಟು ತುಪ್ಪ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ತುಪ್ಪ ಕೂಡ ಕರಗಿದೆ. ನಾನು ಹಸಿಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ತುಪ್ಪದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ನ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಅದನ್ನು ಕೂಡ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೊಬ್ಬರಿನ ಇಲ್ಲಿ ತುರಿದು ಕೂಡ ಹಾಕೋಬೋದು. ನಾನು ಸಣ್ಣದಾಗೆ ಪೀಸ್ಗಳನ್ನಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ತಿಂತಾ ಇರುವಾಗ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಇದುವರೆಗೂ ಈ ಥರ ಪಾಯಸ ಮಾಡೇ ಇರಲ್ಲ, ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಪಾಯಸ ಅಂತ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಹುರಿದಿದ್ದಾದಮೇಲೆ ಅದೇ ಪಾತ್ರೆಗೆ ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಬೆಲ್ಲದ ನೀರು ಹಾಗೆ ಬೇಳೆನ ಸೇರಿಸ್ಕೊತೀನಿ. ಇವಾಗ ಇಷ್ಟು ತೆಳುವಾಗಿ ಇರುತ್ತೆ, ಆರಿದ ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೆ ಮುಂಚೆನೇ ಈ ಥರ ತೆಳುವಾಗಿಯೇ ಮಾಡ್ಕೋಬೇಕು ಫ್ರೆಂಡ್ಸ್. ಕರೆಕ್ಟ್ ಅಳತೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ದಿನ ಇಟ್ಟರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರದವರೆಗೂ ನೀವು ತಿನ್ಬೋದು, ಅಷ್ಟು ರುಚಿಯಾಗಿ ಪಾಯಸ ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಆವಾಗಲೇ ನಾನು ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ನೆನ್ಕೊಂಡಿದೆ. ಈ ಟೈಮಲ್ಲಿ ಆ ಅವಲಕ್ಕಿನ ಪಾಯಸಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಚೆನ್ನಾಗಿ ಒಂದು 5 ನಿಮಿಷದಲ್ಲಿ
ಕುದಿಯುತ್ತೆ ಪಾಯಸ. ಒಂದೆರಡು ನಿಮಿಷ ಸಾಕು, ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಅಷ್ಟು ಪಾಯಸ ಕುದಿಸ್ಕೊಂಡ್ರೆ ನಮಗೆ ಇಲ್ಲಿ ಅಮೃತದಂಥ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು ಈ ಪಾಯಸ. ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನಿಸ್ತು ನನಗೆ, ಅಷ್ಟು ರುಚಿಯಾಗಿ ಬಂದಿದೆ. ದಸರಾ ಹಬ್ಬ ಬರ್ತಾ ಇದೆ, ದಸರಾ ಹಬ್ಬಕ್ಕಾದರೂ ಮಾಡ್ಕೋಬೋದು, ಇಲ್ಲ ನಿಮಗೆ ತಿನ್ಬೇಕು ಅನ್ನಿಸ್ದಾಗ ಕೂಡ ಮಾಡ್ಕೋಬೋದು. ಯಾರಾದರೂ ನೆಂಟರು ಬಂದಾಗ ದಿಢೀರಾಗಿ ಈ ಪಾಯಸನ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ ಕೂಡ. ನೋಡಿ ಇಷ್ಟು ಕುದೀತಾ ಇದೆ ಸಾಕು. ಜಾಸ್ತಿ ಕುದಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ, ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಪಾಯಸನ. ನೋಡಿ ಸೂಪರ್ ಅಲ್ವಾ? ನೋಡೋಕ್ಕೆ ಎಷ್ಟು ಚಂದ, ತಿನ್ನೋದಕ್ಕೆ ಇನ್ನೂ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ಪಾಯಸನ ನಾವು ಗಟ್ಟಿಯಾಗಿ ತಿನ್ನಬಾರ್ದು, ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೇಕು, ಆ ಥರ ರುಚಿ ಕೊಡುತ್ತೆ. ವಾವ್, ಸೂಪರ್ ಅಲ್ವಾ? ನೀವು ಒಂದ್ಸತಿ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.